ಆ್ಯಂಡ್ ಇನ್ನು ನವರಸನ್ ಥ್ಯಾಂಕ್ ಯು. ಎಲ್ಲ ಈವೆಂಟ್ಸ್ಗೂ ಯು ಹ್ಯಾವ್ ಬಿನ್ ಸ್ಟ್ರೆಂತ್ ನಮಗೆ. ಪಿ ಆರ್ ಒ ಹರೀಶ್ ಆಗಿರ್ಬೋದು, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು ಕೆ ಎಮ್ ಪ್ರಕಾಶ್. ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕನ್ನು ಕನ್ಫ್ಯೂಸ್ ಆಗ್ದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನು ತುಂಬ ಎಫಿಷಿಯೆಂಟಾಗಿ ನನ್ನ ಎಲ್ಲ ಸಿನಿಮಾ ನಾನು ಇವತ್ತಿನೂ ಹೇಳಿದ್ದೀನಿ. ಡಿ ಒ ಪಿಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗಿರ್ಬೋದು, ಆ್ಯಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟ್ರೇ ನಾನು ಆಗಿಲ್ಲದೆ ಇರ್ಬೋದು. ಚೇಂಜ್ ಆಗಿಲ್ದರೆ ಒಂದೇ ಒಂದು ಪರ್ಸನ್ ಅಂತಂದರೆ ಅದು ಕೆ ಎಮ್ ಪ್ರಕಾಶ್, ಎಡಿಟರು ಎಲ್ಲ ಫಿಲಮಲ್ಲಿಂದನೂ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಆ್ಯಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ಬರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದರೆ ಈ ಸಿನಿಮಾ ನಮಗೆ ಜಗದೀಶ್ ಸರಸ್ವತಿ ಕೇಳಿದ್ರು, ಸರ್ ಫುಲ್ ನೈಟ್ ಅಂತ ಅಂತೀರಾ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟ್ರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮು ಅಂತ ಒಂದ್ಸತಿ ಹೇಳಿದ್ರೆ ನಾನು, ಸರ್ ಇಲ್ಲ ಸರ್ ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಇಸ್ ನಾಟ್ ಅಬೌಟ್ ನಾವೇನು ಒದಗಿಸ್ಕೊಡ್ತೀವಿ ಅಂತೆಲ್ಲ, ಒದಗಿಸಿ ಕೊಟ್ಟಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಎಷ್ಟು ಬಳಸ್ಕೊತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಆ್ಯಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಆ್ಯಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡಲೇಬೇಕು ಈ ಟೈಮಲ್ಲಿ. ದೋ ಅದ್ವೈತ್ ಇಸ್ ದ ಡಿ ಒ ಪಿ ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ, ಬಟ್ ಸುಧಾಕರ್ ಯಸರಾಜ್. ಓ ಬಂದಿದೆಯಣ್ಣ, ಓಕೆ. ಸುಧಾಕರ್ ಡಿ ಒ ಪಿ ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮಿಂದನೂ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ಥರದೊಂದು ಸ್ಕೀಮು, ಈ ಥರದೊಂದು ಪ್ಯಾಟ್ರನ್ ಇದೆಲ್ಲ ಅಂತ, ಅದ್ವೈತು ತರುಣ್ ಫುಲ್ಲು ಎಕ್ಸ್ಪೀರಿಯನ್ಸ್, ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವ್ನ ನಂತರ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸುಧಾಕರ್ ಹೇಳಿದ್ದ ನಮಗೆ. ಸೊ ಆ ಥರ ಇತ್ತು. ಆ್ಯಂಡ್ ಅವ್ನು ಕೂಡ ಅದೊಂದು ಆ್ಯಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್ ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ಫ್ರೆಂಡ್, ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿರಾ? ಇಲ್ಲ. ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮವ್ರು ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊತಾರೆ ಆ ಥರದವರು. ಆ್ಯಂಡ್ ಕಮಿಂಗ್ ಟು ದ ಮೇನ್ ಆ್ಯಕ್ಟರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು, ಜನ, ರಿವ್ಯೂ ಎಲ್ಲನೂ ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರೋದು. ದೇ ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ 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 ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್ಸು, ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಆ್ಯಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಆಗಿಬಿಟ್ಟಿದ್ದೀನಿ ಪ್ರಿಯಾಂಕಾಗೆ. ನಾನೀಗ ಅದೆಷ್ಟು ಫೋನ್ ಬರುತ್ತೋ, ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಾ ಇಲ್ಲ ಸರ್, ನಮ್ದು ಯಾವುದೋ ಒಂದು ಪ್ರಾಜೆಕ್ಟಿಗಿದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಿಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನನಗೆ ಯಾವುದು ಫಸ್ಟ್ ಅವ್ನು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರು ಕಳಿಸ್ತಾ ಇದ್ದೀನಿ ಅಂತ. ನನಗೆ ತಮಿಳ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತೀರೇನೋ, ಇದೇ ಬಿಡು ಅಂತ ಅಂದ್ಬಿಟ್ಟು ಆಯ್ತು ಒಂದು ಫೋನ್ ಮಾಡಿ, ಸರ್ ಹೇಳಿ ಸರ್ ಅಂತಂದರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ಮ ನಂಬರ್ ತೊಗೊಂಡ್ವಿ, ನಮಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ ಅಂತ. ಹೌದಾ ಆಯಿತು ಹೋಗಪ್ಪ ಅಂತಂದ್ಬಿಟ್ಟು, ನಾನು ಅದೇನೆ ಸರಿ ಅಂತ. ಸೊ ಹಾಗೆ ಅಂದರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದು ಮತ್ತೆ ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ. ನಾವು ಬರೀ ಎಕ್ಸ್ಪೋರ್ಟ್ ಕಂಪ್ನಿ ಥರನಾಗಿ ಹೋಗಿದ್ದೀವಿ ಕನ್ನಡ ಚಿತ್ರರಂಗ. ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರ ದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ. ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ, ಈಗ ಸೌಂದರ್ಯ ಮ್ಯಾಮಿಂದ ಹಿಡಿದು, ಪ್ರೇಮ ಮೇಡಮಿಂದ ಹಿಡಿದು, ಮಾಲಾಶ್ರೀ ಮ್ಯಾಮ್, ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡೋದು, ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ದರು. ಸೊ ನೀವು ನಮಗೆ ನಾಟ್ ರೀಚಬಲ್ ಆಗೋ ರೇಂಜಿಗೆ ಆಗಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗಲಿ ನಿನಗೆ. ಆ್ಯಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ಥರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್, ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಈಸ್ ದ ರೀಸನ್. ಇನ್ನು ಶುರುನೇ ಮಾಡಿಲ್ಲ ಅವ್ರ ಬಗ್ಗೆ ನಾನು, ನೀನೇ ಕಟ್. ಹಾಂ ರವಿ ಪಿಕ್ಚರ್ ನೋಡಿದ್ರಾ? ನೋಡಿಲ್ವಾ?
ಮತ್ತು ನೀವು ಪಿಕ್ಚರ್ ನೋಡಿ ಕ್ವಶನ್ ಕೇಳಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರಿ ಅಂತಂದರೆ ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡಲ್ಲ. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ ಹೀ ಈಸ್ ಅ ಲೆಜೆಂಡ್ ಇನ್ ತಮಿಳ್ನಾಡು. ನಾವು ನೋಡಿದ್ದೀವಿ, ನಾನು ಅವ್ರ ಜೊತೆ ವರ್ಕ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು. ರಜನಿ ಸರ್ ಫಿಲಮಿಂದ ಹಿಡಿದು, ಅಜಿತ್ ಸರ್ ಫಿಲಮಿಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ಗಳು ಮಾಡಿದ್ದಾರೆ. ಹೊಸಬ್ರು ಫಿಲಮಲ್ಲೂ ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಅವ್ರದ್ದು, ಯಾವುದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ಥರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ಥರದೊಂದು ಸ್ಕ್ರಿಪ್ಟು ಈ ಇಮಾನ್ ಸರ್ ತರದವ್ರದ್ದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲಾಗಿ ಅದು ಹೇಳೋಕ್ಕಾಗಲ್ಲ, ಅವ್ರ ಥರ ಹೇಳಿದ್ದೀನಿ, ಬಟ್ ಐ ಟೆಲ್ ಆನ್ ಕ್ಯಾಮ್ರಾ ಆಲ್ಸೋ. ಎಷ್ಟೊಂದು ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಇಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದ್ದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ಥರದೊಂದು ಮ್ಯೂಸಿಕ್ ಬೇಕು, ಈ ಥರದೊಂದು ಬೇಕು, ಈ ಸೀನಿಗೆ ಒಂದು ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ಥರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದ್ದೀವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಎನಫ್, ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಟೈಮ್ ಲೈನ್, ಈ ಟೈಮ್ ಲೈನಲ್ಲಾದರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದರೆ ಇಲ್ಲ ಅನ್ನೋ ಥರ ಇತ್ತು. ನಾವು ಆ ಟೈಮ್ ಲೈನ್ಗೆ ನಾವು ಸೆಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸು ಅದೊಂದು ಇನ್ವಿಟೇಷನ್ ಇರುತ್ತೆ, ಬಟ್ ಥಿಯೇಟ್ರ್ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂರಿಸಿದ್ದು ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ರೆಕಾರ್ಡಿಂಗ್. ಆ ರೆಕಾರ್ಡಿಂಗ್ ಆಗಿರ್ಬೋದು, ಆ್ಯಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ SFX ಸೌಂಡ್ ಎಫೆಕ್ಟ್ಸು. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಎಲ್ಲೂ ಜನಕ್ಕೆ ನನಗೆ ಎಲ್ಲರೂ ಕಾಮನ್ ಆಗಿ ಏನು ಹೇಳ್ತಾರೆ ಅಂತಂದರೆ, ಸರ್ ನಾವು ಒಳಗಡೆ ಇದ್ವಿ, ನಾವು ಟ್ರಾವೆಲ್ ಮಾಡ್ತೀವಿ, ನಮ್ಮ ಮುಂದೆ ನಡೀತಾ ಇದೆ ಕತೆ ಅನ್ನೋದು ಅನಿಸುತ್ತೆ. ಅಂದರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪುನಿ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ಆ ಥರ ಕಾಟೇರದಲ್ಲಿ ಎಂಟರ್ ಆದರು, ಅಲ್ಲಿಂದ ನಾನು ಅವ್ರು ಹಾಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಷನ್ನು, ಅಷ್ಟೇ ಇಂಟ್ರೆಸ್ಟು, ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ. ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡೀತಾನೆ ಇದೆ. ಓಕೆ ನಾನು ಹಿಟ್ ಆಗೋಯ್ತು ಪಿಕ್ಚರು, ನನ್ನ ಹಿಟ್ ಡೈರೆಕ್ಟರ್ ಆಗೋದು ಇವಾಗ ಅನ್ನೋ ರಿಲ್ಯಾಕ್ಸೇಷನ್ ಇಲ್ದಂಗೆ ಇಲ್ಲಿವರೆಗೂ ಇದ್ದಾರೆ. ಎಲ್ಲಿವರೆಗೂ ಅದಿರುತ್ತೆ ಪುನಿ, ಅಲ್ಲಿವರೆಗೂ ಕಾಪಾಡುತ್ತೆ ನಿನಗೆ ಅದು. ಸೊ ಒಂದು ಅದ್ಭುತವಾದ ಪ್ರತಿಭೆ. ಏನಂತಂದರೆ ಇಲ್ಲೆಲ್ಲ ಹೇಳ್ತಾರೆ ನಮಗೆ, ತರುಣ್ ಹಿಂಗೆ ಸರ್ ಹಿಂಗೆ ಗೈಡ್ ಮಾಡೋದು ನಾನು ನಂಬೋದೇನು ಸರ್, ಸಿನಿಮಾ ಒಬ್ಬರಿಂದ ಆಗೋದೇ ಇಲ್ಲ. ನನಗೂ ಯಾರೋ ಒಬ್ರು ಗೈಡ್ ಮಾಡಿದ್ರೆ ಸಂತೋಷ. ಇವಾಗ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಜಡೇಶ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಜಡೇಶ್ ಹೆಂಗೆ ಮಾಡ್ಬೋದು. ಅಥವಾ KM ಪ್ರಕಾಶ್ ಕೇಳಿ ನೀವು, ಇಲ್ಲಿವರೆಗೂ ನಾವು ಮಾಡಿದಂಥ ಎಲ್ಲ ಸಿನಿಮಾನು ನಾನು ಬಿಫೋರ್ ರಿಲೀಸು ಮಿನಿಮಮ್ 30-40 ಜನಕ್ಕಂತೂ ತೋರಿಸಿರ್ತೀನಿ ನಾನು ಪಿಕ್ಚರ್ನ. ನನಗೇನು ಅದ್ರಲ್ಲಿ ಬೇಜಾರಿಲ್ಲ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ಗಳಿರ್ತಾರೆ, ಎಷ್ಟೊಂದು ಜನ ದೊಡ್ಡ ಡೈರೆಕ್ಟರ್ಗಳಿರ್ತಾರೆ, ಟೆಕ್ನಿಷಿಯನ್ಸ್, ಅವ್ರು ಸಿನಿಮಾ ಕೆಲಸನೇ ಮಾಡಿರಲ್ಲ, ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ ಯಾರೋ ಒಬ್ಬರು ಇದೇನೋ ಡೌಟ್ ಇದೆ ಅಂತಂದ್ರೂ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅದಕ್ಕೆ ಹೆಂಗೆ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ. ಆ ಥರದ್ದು ಒಂದು ನಡ್ಕೊಂಬಂದಿನಿ. ಇಟ್ ಈಸ್ ಅಬೌಟ್ ದ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಇಬ್ಬಿಬ್ಬರು 3 ಹಿಂದಿಲಿ ಬೇರೆ ಕಡೆ ಎಲ್ಲ ಕಡೆನೂ ದೇರ್ ಆರ್ 3 ಪ್ರೊಡಕ್ಷನ್ ಹೌಸಸ್. ಇಬ್ಬಿಬ್ಬರು 3 ಜನ ಡೈರೆಕ್ಟರ್ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಯಾರೋ ಒಂದು ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಹಾಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ. ಈಗ ಹಿಂದೆನೂ ಆಗಿರಲಿ, ನಮಗೆ ಯಾವುದೋ ಒಂದು ಕಾದಂಬರಿ ತಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರು ಅವಾಗೆಲ್ಲ ಅಂತಂದರೆ, ಒಂದು ಕಾದಂಬರಿ ತೊಗೊತಾರೆ, ಅಲ್ಲಿಂದ ಅದು ಚಿ ಉದಯಶಂಕರ್ ಸರ್ ಕೈಗೆ ಹೋಗುತ್ತೆ, ಅವ್ರು ಅದನ್ನು ತೊಗೊಂಡು ಅದನ್ನು ಚಿತ್ರಕಥೆ ರೆಡಿ ಮಾಡ್ತಾರೆ, ಅಲ್ಲಿಂದ ಪುಟ್ಟಣ್ಣವ್ರ ಕೈಗೆ ಬರುತ್ತೆ, ಅವ್ರು ಆ ಸಿನಿಮಾನ ಮಾಡ್ತಾರೆ. ಬರೆದವ್ರದ್ದು ಅಲ್ಲಿ ಸ್ಕ್ರೀನ್ ರೈಟರ್ದು ಇವ್ರದ್ದು 3 ಬ್ರೈನ್ ವರ್ಕ್ ಆಗಿದ್ದಕ್ಕೆ ಒಂದು ನಾಗರಾವ್ ಥರದ್ದು ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ. ಅಂದರೆ ಎಲ್ಲಾನು ಎಫರ್ಟ್ಸ್ ಹಂಗಾಗಬೇಕು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ. ನಾನೊಂದು ಡೈರೆಕ್ಟ್ರು, ಏನು ಜಡೇಶ್ ಪಿಕ್ಚರ್ ನಾನು ಯಾಕೆ ಇದು ಮಾಡಬೇಕು, ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಒಂದು ಟೀಮ್ ಲೈಕ್ ದಟ್. ಯಾರು ಕ್ರೆಡಿಟ್ಸು ತೊಗೊಳಕ್ಕಾಗಲ್ಲ. ಎಲ್ಲಾನು ನೀವೆಲ್ಲ ಊಟ ಮಾಡಿದ್ರು ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ. ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಿನಿಮಾಗಳಾಗುತ್ತೆ ಅಂತ ನಂಬಿರುವಂಥನು. ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರೂ ಪಾಪ ಅದೇನು ನಾವು ವರ್ಕ್ ಮಾಡೋಣ, ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು. ನಮ್ಮ ಬ್ಯಾನರ್ಗೆ ಈ ಥರದೊಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುನೀತ್. ಆ್ಯಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್, ಈ ಸಿನಿಮಾ ನಾನು ಓಕೆ ಆಗಿ ನನ್ನ ಕತೆ ಓಕೆ ಆದ ತಕ್ಷಣ ನಾನು ಎಲ್ಲ ಸಿನಿಮಾಗೂ ಅವ್ರಿಗೆ ಹೇಳಿಸ್ತೀನಿ ಸರ್, ಯಾಕಂದರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತು ಬಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬ ಕಾರಣ. ಅಟ್ಲಾಂಟಾ ನಾಗೇಂದ್ರ ಅವರು ಫಸ್ಟ್ ರ್ಯಾಂಬೋಗೆ ಅವ್ರು ನನ್ನನ್ನು ನಂಬಿ ಅವ ಹೊರಡೆ ಕರ್ಕೊಂಡಿದ್ದು. ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ. ಸೊ ಇವತ್ತಿಗೂ ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿ ವೇದಿಕೆ ಮೇಲಿಲ್ಲ, ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ. ಇದು ನಾವು ಆ್ಯಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು. ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಇಲ್ಲಿ. ಬಟ್ ಸ್ಟಿಲ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ. ತಮಿಳ್ ಏಳುಮಲೆನ ವೆಟ್ರಿಮಾರನ್ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ.
ಸೊ ವೆಟ್ರಿಮಾರನ್ ಸರ್ ಅವ್ರ ಪ್ರೊಡಕ್ಷನಿಂದ ಅದು ಪ್ರೆಸೆಂಟ್ ನಾವು ನಾಳೆ ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಹೋಗಿದ್ದಾರೆ ಅವರು. ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಪ್ಲ್ಯಾನ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ತುಂಬ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟರು ಜಗದೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರೊಬ್ಬರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಆನಂದ್ ಆಡಿಯೋ ಫಸ್ಟಿಂದನೂ ಅಷ್ಟೇ, ನಾನು ಯೋಚನೆ ಮಾಡಲ್ಲ. ಆನಂದ್ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಫಸ್ಟು ಆನಂದ್ ಆಡಿಯೋ ಲೋಗೋ ಹಾಕ್ಬಿಟ್ಟೆ ಶುರು ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಅದೇ ನಾವು ಫಸ್ಟ್ ಸಿನಿಮಾಯಿಂದ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ತೊಗೊಂಬಂದಿದ್ದು ಅವರೆಲ್ಲರೂ. ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರುವಂಥ ನಾನು. ಹಾಗಾಗಿ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲ ಕಡೆನೂ. ನನಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಸ್ಟಾರ್ಸ್ ಅಂದರೆ ನಮ್ಮ ಸ್ಟಾರ್ಸ್ ಅಲ್ಲ, ಈ ರಿವ್ಯೂ ಸ್ಟಾರ್ಸ್ 4 ಸ್ಟಾರ್ಸು 5 ಸ್ಟಾರ್ಸ್ ಏನು ಬರುತ್ತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಒಂದು ಚಿಕ್ಕ ಡಿಸ್ಕಷನ್ ಇದೆ. ಇನ್ಯಾವುದೋ ಒಂದು ಸ್ಟೇಜಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು. ಬಟ್ ಅಷ್ಟು ಪ್ರೀತಿಯಿಂದ 4 ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಷಿಯೇಟ್ ಮಾಡಿರೋದಕ್ಕೆ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ತೆಲುಗು ಕೂಡ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ. ಅದೇ ನಾನು ಏನಾದರೂ ಸೈನಿಂಗ್ ಆಗೋ ತನಕ ನಾನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದು ಅಷ್ಟೇ. ಸೊ ಇವತ್ತು ಚೆನ್ನೈಲೂ ಇದ್ದಾರೆ ನಾಗೇಂದ್ರ ಸರ್, ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್. ಸೊ ಅಲ್ಲಿದ್ದು ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ದಟ್ ಇಸ್ ಆಲ್ಸೋ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಏನಾಯಿತು, ಎರಡು ಕಡೆನೂ 5th ತುಂಬ ದೊಡ್ಡ ಫಿಲಮ್ಸ್ಗಳಿತ್ತು ಅವ್ರಿಗೆ. ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು. ಆ್ಯಂಡ್ ವೆಟ್ರಿಮಾರನ್ ಸರ್ದು ಹಿಂದೆನೇ ಆಗೋಗಿತ್ತು ನಮಗೆ. ಅವ್ರು ಅವಲೇ ಓಕೆ ಮಾಡಿದ್ರು, ಅವಲೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದೇ ಬ್ಯಾಡ್ ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ 5th ರಿಲೀಸ್ ಇತ್ತು. ಸೊ ಹಾಗಾಗಿ ಅವ್ರು ನಮ್ಗೆ 2 ವೀಕ್ಸ್ ಟೈಮ್ ಬೇಕು ನಿಮಗೆ ಅಂತ ಕೇಳಿದ್ರು. ಓಕೆ ಅಂತಂದಿದ್ವಿ. ಅವರು ಅದು ರಿಲೀಸ್ ಎಲ್ಲ ಮುಗಿಸ್ಕೊಂಡ್ರು. ಇವತ್ತು ನಾಗೇಂದ್ರ ಸರ್ ಅಲ್ಲಿ ಹೋಗಿದ್ದಾರೆ ಫಾರ್ ಸೈನಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಅವ್ರದ್ದು ಆದ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು ಅಂದರೆ ನಾವು 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ಗೆ ರೆಡಿ ಮಾಡಿಬಿಟ್ಟಿದ್ವಿ ಫಿಲಮ್ ಟೋಟಲಿ. ನಮಗೆ ಕನ್ನಡ, ತೆಲುಗು ಆ್ಯಂಡ್ ತಮಿಳ್. ಆ್ಯಂಡ್ ಕನ್ನಡ ತಮಿಳ್ ನಿಮ್ಗೆ ನೋಡ್ದಂಗೆ ತಮಿಳ್ದೆಲ್ಲ ಆಲ್ಮೋಸ್ಟ್ ಏನು ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಾಗೆ ಇಟ್ಕೊಂಡಿದ್ದೀವಿ ನಾವು. ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ. ಸೊ ಇಟ್ ಈಸ್ ತುಂಬ ಡಬ್ಬಿಂಗ್ ಫಿಲಮ್ ಥರನೂ ಅನ್ಸಲ್ಲ ಅದು ನಿಮಗೆ. ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೈಟ್ ಫಿಲಮ್ ಥರ ಕನ್ಸ. ಹೌದು, ಇಲ್ಲ, ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ಬಿ ಇರುತ್ತೆ, ಅದು ಸಾರಿ ತಮಿಳ್ ಡಬ್ಬಿ ಇರುತ್ತೆ ಅದರಲ್ಲಿ. ಯಾವುದ್ರ ಮೇಲೆ ಎಕ್ಸ್ಪೆಕ್ಟೇಷನ್? ಗಣೇಶ್ ಸರ್, ನಾನು ಯಾವಾಗಲೂ ನನಗೆ ಡೇ 1 ಯಾವಾಗ ಜಗದೀಶ್ ಸರ್ ಹಿಂಗೆ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತೆಲ್ಲ ಅಂದರು. ನಾವು ಒಂದೇ ಒಂದು ಮಾತು ಹೇಳಿ ಸರ್ ಅವ್ರಿಗೆ, ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರಲಿ ಡೈರೆಕ್ಷನ್ ಆಗಿರಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್. ನನ್ನ ದುಡ್ಡು ಫಸ್ಟ್ ನಂಗೆ ಬಂದೇ ಇಲ್ಲ ಇವತ್ತು. ಯಾಕಂದರೆ ನಂಗೆ ವಯಸ್ಸಿದೆ ಸರ್, ನಾನು ದುಡ್ಕೋತೀನಿ. ನಾನು ಮುಂದೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ 6 ತಿಂಗಳು ಎಕ್ಸ್ಟ್ರಾ ದುಡಿಬೇಕಾ, ನಾನು ದುಡ್ಕೋತೀನಿ ಸರ್. ನಾನು ಅದ್ರ ಬಗ್ಗೆ ಡೌಟ್ ಇಲ್ಲ. ಸಿನಿಮಾ ಸರಿ ಮಾಡಿದ್ದೀವ, ಸಿನಿಮಾ ಸರಿ ಮಾಡಿಲ್ಲ ಅನ್ನೋಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಸಿನಿಮಾ ವರ್ಕ್ ಆಗಿಲ್ಲ ಅಂತಂದರೆ ಅಲ್ಲೇನೋ ಕಲ್ತ್ಕೋತೀನಿ. ಓಕೆ, ಸಿನಿಮಾ ವರ್ಕ್ ಆಗಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಏನು ಮಾಡ್ಬೇಕು ನಾನು ನೆಕ್ಸ್ಟು ಅನ್ನೋದ್ರ ಮೇಲೆ ಓಡ್ತೀನಿ ಸರ್. ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ, ಈ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತಿದೆ ಸರ್. ಸೊ ನಿಜವಾಗ್ಲೂ ಇದು ಬೆಟರ್ ಆಗುತ್ತೆ ಸರ್ ಸಿನಿಮಾ. ನನಗೆ ಅದೊಂದು ಹೋಪ್ ಇದೆ ಸರ್ ನನಗೆ ಅಂತಲೇ ಹೇಳಿದ್ದೆ ನಾನು. ಹಾಗಾಗಿ ನಾನು ತುಂಬ ಝೀರೋ ಎಕ್ಸ್ಪೆಕ್ಟೇಷನಲ್ಲೇ ಇರ್ತೀನಿ ಸರ್ ಯಾವಾಗಲೂ. ನನ್ನ ಎಕ್ಸ್ಪೆಕ್ಟೇಷನ್ಸು ಒಂದೇ ಸರ್, ಯಾರಾದರೂ ನಂಬಿ ದುಡ್ಡು ಹಾಕ್ತಾರಲ್ಲ, ನನ್ನ ದುಡ್ಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ರೈಟ್ಸ್ ತೊಗೊಂಡಿರ್ತಾರೆ. ಜಗದೀಶ್ ಅವರು ಅಲ್ಲೇ ಹೇಳಿದ್ರು ಯಾರೋ ಒಂದು, ಬಿಕಾಸ್ ಹಿ ಗೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್. ಇಟ್ ಇಸ್ ಫಾರ್ ನ್ಯೂ ಕಮರ್ಸ್. ನಾನು ರಾಣಾ ಅವ್ರ ಪಾಪ ಪಕ್ಕದಲ್ಲಿ ಕೂತಿರೋ ನನ್ನ ಹೀರೋ, ಅವ್ರು ಹಂಗೆ ಹೇಳೋದಿಲ್ಲ. ಬಟ್ ಫಾರ್ ಅ ನ್ಯೂ ಕಮರ್ ದಟ್ ಅಮೌಂಟ್ ಈಸ್ ವೆರಿ ಸರ್. ನಾನು ಗುರು ಶಿಷ್ಯರಿಗೂ ಆ ಅಮೌಂಟ್ ಕೊಟ್ಟಿರಲಿಲ್ಲ ಸರ್, ಹಾನೆಸ್ಟ್ ಹೇಳ್ತೀನಿ ಕೇಳಿದ್ದು. ಗುರು ಶಿಷ್ಯರಿಗೂ ಅವ್ರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ. ಜಡೇಶ್ ಇದ್ದಾರೆ ಮುಂದೆನೆ. ಇಟ್ ವಾಸ್ 50 lakhs ಲೆಸ್ ದೆನ್ ವಾಟ್ ಈಸ್ ಗಿವನ್ ಫಾರ್ ಗುರು ಶಿಷ್ಯರ್ ಇದ್ದಿದ್ದು ನನಗೆ. ಅದಕ್ಕಿಂತ 50 ಲಕ್ಷ ಜಾಸ್ತಿ ನನಗೆ ಅಲ್ಲ ಇದ್ದಿದ್ದು. ಸೊ ಹಾಗಾಗಿ ಅವ್ರದ್ದು ಮಾತು ಹೇಳಿದ್ರು ಗೊತ್ತಾ ಸರ್, ನನಗೆ ಫಸ್ಟ್ ವೀಕಲ್ಲೇ ನಾನು ರಿಕವರ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟೇ, ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್, ಯಾರೂ ಲಾಸ್ ಆಗಬಾರ್ದು. ನಮಗೆ ದುಡ್ಡು ಹಾಕಿರೋಂಥವ್ರು ಯಾರೂ ಲಾಸ್ ಆಗಿರಬಾರ್ದು ಅಂತ ಅಷ್ಟೇ ನಾನು ಯೋಚನೆ ಮಾಡೋದು. ಸೊ ಅಲ್ಲಿಂದ ಸೇಫ್ ಆಯಿತು ಅಂದರೆ ಇನ್ನು ಅಲ್ಲಿಂದ ದೇವ್ರಿಚ್ಛೆ ಸರ್. ಅದು ಎಲ್ಲಿಗೆ ತೊಗೊಂಡೋಗುತ್ತೋ, ಅದು 1 ರೂಪಾಯಿ ಬಂದ್ರೂ ನಂಗೆ ಸಂತೋಷ, ಅದು 1 ಕೋಟಿ ರೂಪಾಯಿ ಬಂದರೂ ನಂಗೆ ಸಂತೋಷ. ಹೇಳಿಲ್ವಾ ನಿಮ್ಮ ಫಿಲಮಲ್ಲಿ ನೋಡ್ತೀರಾ 1 ರೂಪಾಯಿದು ಮಹತ್ವ ಏನು ಅಂತಲೂ ಗೊತ್ತಾಗುತ್ತೆ ನಮಗೆ. ಸೊ ಫಾರ್ ಮಿ ದಟ್ ಈಸ್ ನಾಟ್ ಮ್ಯಾಟರ್. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಷ್ಟೇ ನನ್ನ ಮ್ಯಾಟ್ರ್ ಮಾಡಿರೋದು. ಸ್ವಾದಿಷ್ಟತೆಯ ಸ್ವಾದ
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.